ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ನನ್ನ ತಂಗಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತ ಇಟ್ಕೊಂಡಿದ್ರು. ಸೊ ಇನ್ವೈಟ್ ಮಾಡಿದರು, ಹಾಗಾಗಿ ಹೋಗಿದ್ವಿ. ನಾವು ಸಾಟರ್ಡೆ ನೈಟ್ ಹೋಗಿದ್ವಿ. ನಾವು ಹೋಗಿ ರೀಚ್ ಆಗೋಷ್ಟರಲ್ಲೇ 12 o'clock ಆಗಿತ್ತು. ಹೋಗಿ ಊಟ ಎಲ್ಲ ಮಾಡಿಬಿಟ್ಟು ಹಾಗೆ ಟಿ ವಿ ನೋಡಿಕೊಂಡು ಮಲ್ಕೊಂಡು ನನಗೆ ನೈಟ್ ಸ್ವಲ್ಪ ನಿದ್ದೆ ಬರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಇದ್ದೆ. ಮಾರ್ನಿಂಗು ಪೂಜೆನೂ ಇತ್ತು, 9 ಗಂಟೆ ಮೇಲೆ ಪೂಜೆ ಇತ್ತು. ಹಾಗಾಗಿ ಬೇಗನೆ ಇದ್ವಿ, ಎಲ್ಲ ಕೆಲಸ ಇತ್ತಲ್ಲ. ಹಾಗೆ ನಾನು ಹೊರಗಡೆ ಬಂದು ಮಾರ್ನಿಂಗ್ ವ್ಯೂ ನೋಡ್ತಾ ಇದ್ದೆ. ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ ನೋಡಿಬಿಟ್ಟು ಎಲ್ಲ ರೆಡಿ ಆದ್ವಿ. ಪೂಜೆಗೆ ರೆಡಿ ಆಗಿಬಿಟ್ಟು ಅದೇ ಊರಲ್ಲಿ ನಮ್ಮ ಆಂಟಿಯವರ ಅಮ್ಮವರು ಇದ್ದಾರೆ. ಹಾಗಾಗಿ ಅವ್ರನ್ನೂ ಒಂದ್ಸಲಿ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ. ನಾನು ಈ ಊರಿಗೆ ಬಂದು ತುಂಬ ಜಾಸ್ತಿ ವರ್ಷನೇ ಆಗಿತ್ತು, ಹೋಗಿರಲಿಲ್ಲ. ಹಾಗಾಗಿ ತುಂಬ ವರ್ಷಗಳ ಮೇಲೆ ಹೋಗಿದ್ದೆ. ಇವರಿಬ್ಬರೇ ಗಂಡ ಹೆಂಡತಿ ಪೂಜೆಗೆ ಕೂತಿದ್ರು. ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಆಮೇಲೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಲಾಸ್ಟಾಗಿ ಮಹಾಮಂಗಳಾರತಿನೂ ಎಲ್ಲ ಆಯಿತು. ಆಮೇಲೆ ಇಲ್ಲಿ ನಾವು ದೇವ್ರಿಗೆ ಮಂಗಳಾರತಿ ಮಾಡ್ತಾಯಿದ್ದೀವಿ. ಆರತಿ ಎಲ್ಲ ಮಾಡಿಬಿಟ್ಟು ಇನ್ನೇನು ಲಾಸ್ಟ್ ಎಂಡಿಂಗ್ ಬಂತಲ್ಲ ಪೂಜೆ, ಹಾಗಾಗಿ ಆಮೇಲೆ ಪೂಜೆ ಕೂತಿರ್ತಾರಲ್ಲ ಅವ್ರಿಗೂ ಆರತಿ ಎಲ್ಲ ತೆಗೆದ್ಬಿಟ್ಟು ಪ್ರಸಾದ ಎಲ್ಲ ತೊಗೊಂಡು ಪೂಜೆ ಇನ್ನೇನು ಮುಗೀತು. ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಆಮೇಲೆ ಎಲ್ಲರೂ ಹೋದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಬಿಟ್ಟು ಹೋದರು ಅವ್ರವ್ರ ಮನೆಗೆಲ್ಲನೂ, ರಿಲೇಟಿವ್ಸ್ ಬಂದಿರೋರು. ಹಾಗೆ ಸ್ವಲ್ಪ ಎಲ್ಲ ಪಾತ್ರೆಗಳಿದ್ವಲ್ಲ, ಹಾಗಾಗಿ ಎಲ್ಲ ಇಲ್ಲಿ ತೊಳಿತಾ ಇದ್ದಾರೆ. ತೊಳೆದು ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿಕೊಟ್ಟು ಆನಂತರ ನಾವು ಬೆಂಗಳೂರಿಗೆ ರಿಟರ್ನ್ ಬಂದ್ವಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರಿಗಾದ್ರೂ ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.